ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣ ಕಲಿಯುಗದ ಕುರಿತು ಸಾಕಷ್ಟು ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕಲಿಯುಗದ ಅಂತ್ಯ ಹೇಗಾಗತ್ತೆ, ಯಾವ ಕಾರಣದಿಂದ ಕಲಿಯುಗ ಅಂತ್ಯವಾಗತ್ತೆ ಅನ್ನೋದನ್ನ ಶ್ರೀಕೃಷ್ಣ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕಲಿಯುಗದ ಕುರಿತು ಏನಂತ ಹೇಳಿದ್ದಾರೆ ಗೊತ್ತಾ? ಯಾವ ಕಾರಣಕ್ಕೆ ಕಲಿಯುಗ ಅಂತ್ಯವಾಗತ್ತೆ, ಮನುಷ್ಯರ ಹಾವಭಾವ ಹೇಗೆ ಬದಲಾವಣೆಯಾಗತ್ತೆ, 2030ರಿಂದ ಕಲಿಯುಗ ಅಂತ್ಯದ ಆರಂಭವಾಗತ್ತೆ, ಸತ್ಯಯುಗ ಪ್ರಾರಂಭವಾಗತ್ತೆ ಅಂತ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾದರೆ ಬನ್ನಿ, ಈಗ ನಡೀತಾ ಇರುವ ಪ್ರಕೃತಿ ವಿಕೋಪಗಳು, ಯುದ್ಧೋನ್ಮಾನಗಳು, ಜನರಲ್ಲಿ ಭಕ್ತಿ ಭಾವ ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಇವೆಲ್ಲವೂ ಸತ್ಯಯುಗ ಆರಂಭದ ಲಕ್ಷಣಗಳ. ಆಕಸ್ಮಿಕ ಸಾವು ನೋವು, ವಯೋವೃದ್ಧರು ತಂದೆ ತಾಯಿಗೆ ಗೌರವ ಕೊಡದೇ ಇರುವುದು, ಇವೆಲ್ಲವೂ ಕಲಿಯುಗ ಅಂತ್ಯದ ಲಕ್ಷಣಗಳು. ಸತ್ಯಯುಗದ ಆರಂಭ 2030ರಂದು ಶುರುವಾಗಲಿದೆಯಂತೆ. ಜೊತೆಗೆ ಮೇ 30ರಿಂದ ಭಾರತಕ್ಕೆ ಒಳ್ಳೆ ಕಾಲ ಶುರುವಾಗಲಿದೆಯಂತೆ. ಕಲಿಯುಗದ ಬಗ್ಗೆ ಶ್ರೀಕೃಷ್ಣ ಹೇಳಿದ್ದಾದ್ರೂ ಏನು? ಪವಿತ್ರ ಭರತ ಭೂಮಿಯಲ್ಲಿ ಮತ್ತೆ ಬಂಗಾರದ ದಿನಗಳು ಶುರುವಾಗಲಿದೆಯಾ? ಈ ಎಲ್ಲ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಂತಹ ಹಲವಾರು ವಿಸ್ಮಯಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ನಿಮ್ಮ ಒಂದು ಲೈಕ್ ನಮಗೆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಇದ್ದ ಹಾಗೆ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಯುದ್ಧ ಭೂಮಿಯಲ್ಲಿ ತನ್ನ ಆಯುಧಗಳನ್ನು ತ್ಯಜಿಸಿದ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಗೀತೆಯ ಜ್ಞಾನವನ್ನ ನೀಡಿ ಜೀವನದ ನಿಜವಾದ ಅರ್ಥವನ್ನ ವಿವರಿಸಿದ. ಅಂದು ಅರ್ಜುನನಿಗೆ ಶ್ರೀಕೃಷ್ಣ ನುಡಿದಿದ್ದ ಜ್ಞಾನವನ್ನೇ ಇಂದು ಭಗವದ್ಗೀತೆಯಂತ ಅನುಸರಿಸಲಾಗುತ್ತೆ. ಶ್ರೀಮದ್ ಭಗವದ್ಗೀತೆಯನ್ನ ಹಿಂದೂಗಳು ತಮ್ಮ ಜೀವನದ ಸಾರ ಅಂತ ಹೇಳ್ತಾರೆ. ಮನುಷ್ಯನಾದವನು ತನ್ನ ಜೀವನವನ್ನ ಹೇಗೆ ನಡೆಸಬೇಕು ಅನ್ನೋದನ್ನ ಭಗವದ್ಗೀತೆಯಲ್ಲಿ ವಿವರವಾಗಿ ಹೇಳಲಾಗಿದೆ. ನಮ್ಮ ಜೀವನದಲ್ಲಿ ಎದುರಾಗುವ ಅದೆಷ್ಟೋ ಸಮಸ್ಯೆಗಳಿಗೆ ಶ್ರೀಮದ್ ಭಾಗವದ್ಗೀತೆ ಉತ್ತರ ಪರಿಹಾರವನ್ನ ನೀಡುತ್ತೆ. ಶ್ರೀಕೃಷ್ಣ ಪರಮಾತ್ಮನು ಶ್ರೀಮದ್ ಭಾಗವದ್ಗೀತೆಯಲ್ಲಿ ಪ್ರತಿಯೊಂದು ಯುದ್ಧಕ್ಕೂ ತನ್ನದೇ ಆದ ವಿಶೇಷತೆ ಇರುತ್ತೆ, ಆದರೆ ಕರ್ಮವು ಪ್ರತಿಯೊಂದು ಯುಗದ ಸತ್ಯ ಅಂತ ಹೇಳಿದ್ದಾನೆ. ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿದ್ದಾಗ ಕಲಿಯುಗದ ಕುರಿತು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾನೆ. ಅವುಗಳ ಕುರಿತು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಹಾಭಾರತ ಯುದ್ಧದ ನಂತರ ಪಾಂಡವರು ತಮ್ಮ ಹಸ್ತಿನಾಪುರ ರಾಜ್ಯವನ್ನ ಹಲವು ವರ್ಷಗಳ ಕಾಲ ಆಳಿದ್ರು. ಪಾಂಡವರು ಸಿಂಹಾಸನವನ್ನ ಪಡೆದುಕೊಂಡ್ರೂ ಯುದ್ಧದ ಪರಿಣಾಮದಿಂದಾಗಿ ಅವರು ಹೊರಬಂದಿರಲಿಲ್ಲ. ಯುದ್ಧದಲ್ಲಿ ಕಳೆದುಕೊಂಡ ವಿಚಾರಗಳು ಅವರಿಗೆ ಮೊದಲಿನಿಂದಲೇ ಇರಲು ಅವಕಾಶ ನೀಡಲಾಗ್ತಾ ಇರಲಿಲ್ಲ. ಅದೇ ಸಮಯದಲ್ಲಿ ದ್ವಾಪರ ಯುಗವು ಅದರ ಅಂತ್ಯದತ್ತ ಸಾಗಿತ್ತು. ದ್ವಾಪರ ಯುಗದ ಅಂತ್ಯದ ನಂತರ ಕಲಿಯುಗ ಬರಲಿದೆ ಅಂತ ಶ್ರೀಕೃಷ್ಣನಿಗೆ ತಿಳಿದಿತ್ತು. ಶ್ರೀಕೃಷ್ಣನು ಪಾಂಡವರಿಗೆ ಇದನ್ನ ತಿಳಿಸಿದ. ಹೀಗಿರುವಾಗ ಒಂದು ದಿನ ಅರ್ಜುನನು ಶ್ರೀಕೃಷ್ಣನನ್ನ ಕುರಿತು ಕಲಿಯುಗ ಹೇಗಿರತ್ತೆ, ಕಲಿಯುಗ ಅಂದ್ರೆ ಏನು ಎನ್ನುವ ಪ್ರಶ್ನೆಯನ್ನ ಕೇಳುತ್ತಾನೆ. ಆಗ ಶ್ರೀಕೃಷ್ಣ ಪಾಂಡವರನ್ನೆಲ್ಲ ಕಾಡಿಗೆ ಕರೆದುಕೊಂಡು ಹೋಗುವಂತೆ ಹೇಳುತ್ತಾನೆ. ಅಲ್ಲಿ ನೋಡಿದ ಪ್ರತಿಯೊಂದು ವಿಚಾರಗಳನ್ನ ತನಗೆ ಹೇಳಿದ್ರೆ ಕಲಿಯುಗ ಹೀಗಿರತ್ತೆ ಅಂತ ಹೇಳ್ತಾನೆ. ಪಾಂಡವರು ಕಾಡಿನಿಂದ ಮರಳಿ ಬಂದ ನಂತರ ಅಲ್ಲಿ ನೋಡಿದ ದೃಶ್ಯಗಳನ್ನ ಹೇಳುತ್ತಾರೆ. ನಂತರ ಶ್ರೀಕೃಷ್ಣ ಕಲಿಯುಗದ ಕುರಿತು ಪಾಠವನ್ನ ಮಾಡ್ತಾನೆ. ಅರ್ಜುನ ಕಾಡಿನಲ್ಲಿ ಏನನ್ನ ನೋಡ್ದ? ಅರ್ಜುನ ಶ್ರೀಕೃಷ್ಣನ ಮಾತಿನಂತೆ ದಟ್ಟ ಕಾಡನ್ನ ಸೇರ್ತಾನೆ. ಅಲ್ಲಿ ಅವನು ಒಂದು ಪಕ್ಷಿ ರೆಕ್ಕೆಯ ಮೇಲೆ ವೇದಗಳಲ್ಲಿನ ಸ್ತೋತ್ರಗಳನ್ನ ಬರಿತಾ ಇರುವುದನ್ನ ಗಮನಿಸ್ತಾನೆ. ಆದರೆ ಆ ಪಕ್ಷಿ ಯಾವುದೋ ಒಂದು ಪ್ರಾಣಿಯ ಮಾಂಸವನ್ನ ತಿನ್ನುತ್ತಾ ಇರುವುದನ್ನ ಕೂಡ ನೋಡ್ತಾನೆ. ಅರ್ಜುನನು ಈ ದೃಶ್ಯವನ್ನ ಕಣ್ಣಾರೆ ಕಂಡಾಗ ಆ ಪಕ್ಷಿ ನೋಡಲು ದೈವಿಕ ಪಕ್ಷಿಯಂತೆ ಕಾಣುತ್ತೆ, ಆದರೆ ಮಾಂಸವನ್ನೇಕೆ ತಿನ್ನುತ್ತಾ ಇದೆ ಅನ್ನೋದು ಅವನಿಗೆ ಅರ್ಥವೇ ಆಗುವುದಿಲ್ಲ. ಅರ್ಜುನನ ಇದೇ ಚಿಂತೆಯಲ್ಲಿ ಶ್ರೀಕೃಷ್ಣ ಇದ್ದಲ್ಲಿಗೆ ಬರ್ತಾನೆ. ಶ್ರೀಕೃಷ್ಣನಿಗೆ ನಡೆದ ಘಟನೆಯನ್ನ ತಿಳಿಸ್ತಾನೆ. ಆಗ ಶ್ರೀಕೃಷ್ಣ ಕಲಿಯುಗದಲ್ಲಿ ಜನರು ಒಬ್ಬರ ಮಾಂಸವನ್ನ ಇನ್ನೊಬ್ಬರು ತಿನ್ನುತ್ತಾರೆ, ಜ್ಞಾನಿಗಳಾಗಿದ್ದರೂ ಅಜ್ಞಾನಿಗಳಾಗಿ ಬದುಕ್ತಾರೆ, ವೇದ ಮಂತ್ರ ಕಲಿತವರು ಹಿಂಸೆಗೆ ದಾಸರಾಗ್ತಾರೆ ಅಂತ ಹೇಳ್ತಾನೆ. ಇನ್ನು ಯುಧಿಷ್ಠರನು ಕಾಡಿನಲ್ಲಿ ಏನನ್ನ ನೋಡ್ದ? ಯುಧಿಷ್ಠರನು ಕಾಡಲ್ಲಿ ತಲುಪಿದಾಗ ಅಲ್ಲಿ ಆನೆಯೊಂದು 2 ಸೊಂಡಿಲುಗಳನ್ನ ಹೊಂದಿರುವುದನ್ನ ಅವನು ನೋಡ್ತಾನೆ. ಇದನ್ನ ನೋಡಿ ಯುಧಿಷ್ಠರನಿಗೆ ಬಹಳ ಆಶ್ಚರ್ಯವಾಗತ್ತೆ. ಯುಧಿಷ್ಠರ ಬಹಳ ಹೊತ್ತು ಅಲ್ಲೇ ಇದ್ದು ಆ ಆನೆಗೆ 2 ಸೊಂಡಿಲು ಯಾಕಿದೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಆತನಿಗೆ ಯಾವುದೇ ಉತ್ತರ ಸಿಗೋದಿಲ್ಲ. ಅಂತಿಮವಾಗಿ ಈ ವಿಚಿತ್ರ ಆನೆಯನ್ನ ನೋಡಿದ ನಂತರ ಯುಧಿಷ್ಠಿರ ಶ್ರೀಕೃಷ್ಣನ ಬಳಿ ಬರ್ತಾನೆ. ಆಗ ಶ್ರೀಕೃಷ್ಣನು, ನೀನು ಕಲಿಯುಗ ಆಗಮನವನ್ನ ಅನುಭವಿಸ್ತಾ ಇದ್ದೀಯಾ? ನೀನು ಕಂಡ ದೃಶ್ಯದ ಅರ್ಥ
ಕಲಿಯುಗದಲ್ಲಿ ಜನರು ಎರಡು ನಾಲಿಗೆಯ ಹಾವಿನಂತೆ ವರ್ತಿಸ್ತಾರೆ. ಎಷ್ಟೇ ಒಳ್ಳೆಯದನ್ನ ಮಾಡಿದ್ರೂ ಅವರು ಕೇಡು ಬಯಸುತ್ತಾರೆ. ಒಂದೇ ನಾಲಿಗೆಯಲ್ಲಿ ಎರಡು ವಿಧದ ಮಾತುಗಳನ್ನ ಆಡ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಇನ್ನು ಭೀಮ ಕಾಡಿನಲ್ಲಿ ಏನನ್ನ ಕಂಡ? ಭೀಮನು ಕಾಡಿನಲ್ಲಿ ಅಲೆದಾಡಲು ಪ್ರಾರಂಭಿಸಿದಾಗ ಅವನಿಗೆ ಹಸು ಕರುವಿಗೆ ಜನ್ಮ ನೀಡ್ತಾ ಇರುವುದನ್ನ ಕಾಣ್ತಾನೆ. ಆ ಹಸು ಪ್ರೀತಿಯಿಂದ ಕರುವನ್ನ ತನ್ನ ನಾಲಿಗೆಯಿಂದ ನೆಕ್ಕಲು ಪ್ರಾರಂಭ ಮಾಡತ್ತೆ. ಆಗ ಕರು ಗಾಯಗೊಂಡಿತ್ತು. ಕರುವಿನಿಂದ ರಕ್ತ ಬರೋದಕ್ಕೆ ಶುರುವಾಗಿತ್ತು. ಗೋವಿನ ಈ ಪ್ರೀತಿಯನ್ನ ಕಂಡ ಭೀಮನಿಗೆ ಯಾವ ಮಾತು ಕೂಡ ದೋಚೋದಿಲ್ಲ. ಅದನ್ನ ನೋಡಿ ಮೌನವಾಗಿ ಶ್ರೀಕೃಷ್ಣನ ಬಳಿಗೆ ಬಂದು ಈ ವಿಚಾರವನ್ನ ಹೇಳ್ತಾನೆ. ಆಗ ಕೃಷ್ಣ, ಭೀಮ, ಹೇಗೆ ಹಸುವು ತನ್ನ ಕರುವನ್ನ ಪ್ರೀತಿಯಿಂದ ನೆಕ್ಕಿ ಗಾಯಗೊಳಿಸುವುದನ್ನು ನೋಡಿದ್ಯೋ ಅದೇ ರೀತಿ ಕಲಿಯುಗದಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳ ಮೋಹದಿಂದ ಎಷ್ಟು ಕುರುಡರಾಗ್ತಾರೆ ಅಂತಂದ್ರೆ ಅವರು ಸಹ ಜ್ಞಾನವನ್ನ ಕಳೆದುಕೊಳ್ತಾರೆ. ಮಕ್ಕಳ ಸರಿ ತಪ್ಪುಗಳ ಅಂದಾಜು ಕೂಡ ಅವರಲ್ಲಿ ಇರುವುದಿಲ್ಲ ಅಂತ ಶ್ರೀಕೃಷ್ಣ ಭೀಮನಿಗೆ ಹೇಳ್ತಾನೆ. ಇನ್ನು ನಕುಲ ಕಾಡಿನಲ್ಲಿ ಏನನ್ನ ಕಂಡ? ನಕುಲ ಕಾಡಿನಲ್ಲಿ ದೊಡ್ಡ ಕಲ್ಲು ಉರುಳ್ತಾ ಇರುವುದನ್ನ ನೋಡ್ತಾನೆ. ಈ ದೊಡ್ಡ ಕಲ್ಲು ದಾರಿಯಲ್ಲಿ ಬೆಳೆದು ನಿಂತಿದ್ದ ಮರ ಗಿಡಗಳನ್ನೆಲ್ಲ ನಾಶ ಮಾಡಿಕೊಂಡು ಹೋಗ್ತಾಗಿತ್ತು. ಈ ಗಟ್ಟಿಯಾಗಿ ಕಾಣುವ ಮರಗಳಿಗೂ ಈ ಕಲ್ಲನ್ನ ತಡೆಯಲು ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಅದು ಒಂದು ಚಿಕ್ಕ ಗಿಡದ ಬಳಿ ತಲುಪಿದ ನಂತರ ಕಲ್ಲು ಅಲ್ಲೇ ನಿಂತುಕೊಂಡು ಬಿಡತ್ತೆ. ನಕುಲ ಈ ದೃಶ್ಯವನ್ನ ನೋಡಿ ಅದನ್ನ ಹೇಳೋದಕ್ಕೆ ಶ್ರೀಕೃಷ್ಣನ ಬಳಿಗೆ ಓಡೋಡಿ ಬಂತಾನೆ. ಕಾಡಿನಲ್ಲಿ ನಡೆದ ಈ ಘಟನೆಯನ್ನ ವಿವರಿಸ್ತಾನೆ. ಆಗ ಶ್ರೀಕೃಷ್ಣ, ಕಲಿಯುಗದಲ್ಲಿ ಮನುಷ್ಯನ ಅಧಃಪತನವು ತುಂಬಾ ವೇಗವಾಗಿ ಸಂಭವಿಸುತ್ತದೆ. ಅವನು ತನ್ನೊಂದಿಗೆ ಸಂಪರ್ಕಕ್ಕೆ ಬರುವ ದೊಡ್ಡ ಮತ್ತು ಬಲವಾದ ಮನುಷ್ಯರನ್ನು ಅವನೊತ್ತಿಗೆ ಕರೆದುಕೊಂಡು ಹೋಗ್ತಾನೆ. ಆದರೆ ಒಂದು ಸಣ್ಣ ಸಸ್ಯ ಅಂದ್ರೆ ಹರಿ ಎಂಬ ಹೆಸರು ಸಹಾಯ ಮಾಡುತ್ತೆ. ಆದ್ದರಿಂದ ಕಲಿಯುಗದಲ್ಲಿ ಹರಿಯ ನಾಮವನ್ನ ಜಪಿಸುವುದರಿಂದ ಮನುಷ್ಯ ಧರ್ಮದ ಹಾದಿಯಲ್ಲಿ ಉಳಿಯಲು ಸಾಧ್ಯವಾಗತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇನ್ನು ಸಹದೇವ ಕಾಡಿನಲ್ಲಿ ಏನನ್ನ ನೋಡ್ದ? ಸಹದೇವ ಶ್ರೀಕೃಷ್ಣನ ಮಾತುಗಳನ್ನ ಅನುಸರಿಸಿ ಕಾಡಿಗೆ ಬರ್ತಾನೆ. ಅವನ ಹತ್ತಿರದಲ್ಲಿ 5ರಿಂದ 6 ಬಾವಿಗಳು ಇದ್ದವು. ಎಲ್ಲದರಲ್ಲೂ ನೀರಿದೆ. ಆದರೆ ಈ ಸಣ್ಣ ಬಾವಿಗಳ ನಡುವೆ ಇರುವ ದೊಡ್ಡ ಬಾವಿ ಸಂಪೂರ್ಣವಾಗಿ ಖಾಲಿಯಾಗಿರೋದನ್ನ ನೋಡ್ತಾನೆ. ಮಧ್ಯದ ಬಾವಿ ಆಳವಾಗಿದ್ರೂ ಅದರಲ್ಲಿ ಸ್ವಲ್ಪವೂ ನೀರೇ ಇರೋದಿಲ್ಲ. ಸಹದೇವ ಈ ಬಾವಿಯ ರಹಸ್ಯವನ್ನ ತಿಳಿಯದೆ ಶ್ರೀಕೃಷ್ಣನ ಬಳಿಗೆ ಹಿಂತಿರುಗಿ ಬರ್ತಾನೆ. ಆಗ ಶ್ರೀಕೃಷ್ಣ ಸಹದೇವನನ್ನ ಕುರಿತು, ಕಲಿಯುಗದಲ್ಲಿಯೂ ಮನುಷ್ಯ ಹೀಗೆಯೇ ಆಗುತ್ತಾನೆ. ಮನುಷ್ಯರು ತಮ್ಮ ಸಂಪತ್ತನ್ನ ಪ್ರದರ್ಶನಕ್ಕಾಗಿ ಖರ್ಚು ಮಾಡ್ತಾರೆ. ಆದರೆ ಅವರ ನೆರೆಹೊರೆಯವರು ಮತ್ತು ಸಂಬಂಧಿಕರಲ್ಲಿ ಬಡತನ ಮತ್ತು ಕಷ್ಟದಿಂದ ಬಳಲ್ತಾ ಇರುವ ಜನರಿಗೆ ಅವನು ಸಹಾಯವನ್ನೇ ಮಾಡೋದಿಲ್ಲ ಅಂತ ಶ್ರೀಕೃಷ್ಣ ಬುದ್ಧಿ ಮಾತನ್ನ ಹೇಳ್ತಾನೆ. ಅಂದ್ರೆ ಕಲಿಯುಗದಲ್ಲಿ ಏನೆಲ್ಲ ಆಗತ್ತೆ ಅನ್ನೋದನ್ನ ಹೇಳ್ತಾನೆ. ಈಗಲೂ ಕೂಡ ಅದೇ ಆಗ್ತಾ ಇದೆಯಲ್ವಾ? ತನ್ನಲ್ಲಿರೋ ಸಂಪತ್ತನ್ನ ಪ್ರದರ್ಶನಕ್ಕಿಡೋದಕ್ಕಂತ ತನ್ನ ಮಕ್ಕಳ ಮದುವೆಯನ್ನ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಜನ. ಆದರೆ ತಮ್ಮ ಸಂಬಂಧಿಕರು ಅಥವಾ ತಮ್ಮ ಅಣ್ತಂಬರಿಂದರು ಒಂದೊತ್ತು ಊಟಕ್ಕೆ ಇಲ್ಲ ಅಂತ ಪರದಾಡ್ತಾ ಇದ್ರು ಅವರಿಗೆ ಸಹಾಯ ಮಾಡೋದಿಲ್ಲ ಈಗಿನ ಜನ. ಮೊದಲೇ ಈ ಸಂಗತಿಯ ಬಗ್ಗೆ ಶ್ರೀಕೃಷ್ಣ ಹೇಳಿದ್ದ. ಇನ್ನು ಇದಿಷ್ಟೇ ಅಲ್ಲದೆ ಭಗವದ್ಗೀತೆಯಲ್ಲಿ ಕಲಿಯುಗವು 4,32,000 ವರ್ಷಗಳನ್ನು ಹೊಂದಿರುತ್ತೆ ಅಂತ ಹೇಳಲಾಗಿದೆ. ಈ 4,32,000 ವರ್ಷಗಳಲ್ಲಿ ಸುಮಾರು 5,000 ವರ್ಷಗಳವರೆಗೆ ಕಲಿಯುಗ ಚೆನ್ನಾಗೇ ಇರುತ್ತೆ. ಸತ್ಯ, ಧರ್ಮ, ನ್ಯಾಯ, ನೀತಿಯನ್ನ ಅನುಸರಿಸಲಾಗತ್ತೆ. ಅದೇ 5,000 ವರ್ಷಗಳು ಕಳೀತಾ ಇದ್ದಂತೆ ಕಲಿಯುಗದಲ್ಲಿ ಪಾಪಕರ್ಮಗಳು ಹೆಚ್ಚಾಗುತ್ತಾ ಹೋಗುತ್ತೆ. ಜನರನ್ನ ಜನರೇ ಕೊಲ್ಲುವ ಮೂಲಕ ಸಂತೋಷವನ್ನ, ಶಾಂತಿಯನ್ನ ಪಡೆದುಕೊಳ್ತಾರೆ. ತಾವು ಮಾಡಿದ ತಪ್ಪುಗಳನ್ನೇ ಬೆಂಬಲಿಸಿಕೊಂಡು ಹೋಗ್ತಾರೆಯೇ ಹೊರತು ಪಶ್ಚಾತ್ತಾಪ ಪಡೋದಿಲ್ಲ. ಇದಲ್ಲದೆ ಕಲಿಯುಗದಲ್ಲಿ ತೀವ್ರ ಆಮ್ಲ ಮಳೆಯಾಗತ್ತೆ ಅಂತ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಇದು ಸಸ್ಯಗಳು ಮತ್ತು ಪ್ರಾಣಿಗಳನ್ನ ನಾಶಪಡಿಸುತ್ತೆ. ಆಹಾರದ ಕೊರತೆಯಿಂದಾಗಿ ಹಲವರು ಹಸಿವಿನಿಂದ ಸಾಯ್ತಾರೆ ಮತ್ತು ಇತರೆ ಜೀವಿಗಳು ತೊಂದರೆಯನ್ನ ಅನುಭವಿಸುತ್ತವೆ ಅಂತ ಕಲಿಯುಗದಲ್ಲಿ ಹೇಳಲಾಗಿದೆ. ಇನ್ನು ಕಲಿಯುಗದಲ್ಲಿ ಆಮ್ಲಮಳೆಯ ನಂತರ ಭೂಮಿಯು ತನ್ನ ಅಂತ್ಯದ ಕಡೆಗೆ ಚಲಿಸತ್ತೆ ಅಂತ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಇನ್ನು ಕಲಿಯುಗದಲ್ಲಿ ಶ್ರೀಕೃಷ್ಣನು ಮತ್ತೊಂದು ಅವತಾರವನ್ನ ಎತ್ತಿ ಬರ್ತಾನೆ. ಹೌದು, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಯುಗಗಳ ಬಗ್ಗೆ ಹೇಳಿದ್ದಾನೆ. ದ್ವಾಪರ ಯುಗದಲ್ಲಿ ಅರ್ಜುನನು ಹಲವಾರು ಯುದ್ಧಗಳ ಬಗ್ಗೆ ಮಾತನಾಡುವಾಗ ಶ್ರೀಕೃಷ್ಣ ಪರಮಾತ್ಮನು ಅವನಿಗೆ ವಿವರಿಸ್ತಾನೆ. ಓ ಪಾರ್ಥ, ಈ ಮಹಾಭಾರತ ಯುದ್ಧ ಮೊದಲ ಬಾರಿಗೆ ಸಂಭವಿಸ್ತಾ ಇಲ್ಲ. ಯುದ್ಧಗಳು ಈ ಹಿಂದೆಯೂ ಸಂಭವಿಸಿದೆ ಮತ್ತು ಭವಿಷ್ಯದಲ್ಲೂ ಕೂಡ ಸಂಭವಿಸುತ್ತವೆ. ಪ್ರತಿ ಯುಗದಲ್ಲೂ ನ್ಯಾಯಯುತ ಯುದ್ಧಗಳು ಇರುತ್ತವೆ. ಇದು ಕೂಡ ನ್ಯಾಯಯುತ ಯುದ್ಧ. ಈ ಭೂಮಿಯ ಮೇಲೆ 4 ಯುಗಗಳು ಇರುತ್ತೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಧರ್ಮ ಮತ್ತು ಪಾಪದ ಮಟ್ಟವು ಪ್ರತಿ ಯುಗದಲ್ಲೂ ಬದಲಾಗ್ತಾನೆ ಇರುತ್ತೆ.
ಪಾಪವು ಬಹಳವಾಗಿ ಹೆಚ್ಚಾದಾಗ ದೇವರು ಭೂಮಿಗೆ ಬರ್ತಾನೆ. ಕಲಿಯುಗವು ಪಾಪವು ತನ್ನ ಪರಮಾವಧಿಯನ್ನ ತಲುಪುವ ಅಂತಿಮ ಯುಗವಾಗಿದೆ. ಇಂತಹ ಸ್ಥಿತಿಯಲ್ಲಿ ಭೂಮಿಯನ್ನ ಉಳಿಸಲು ಶ್ರೀಕೃಷ್ಣ ಮತ್ತೊಂದು ಅವತಾರದ ರೂಪದಲ್ಲಿ ಭೂಮಿಯನ್ನ ಪ್ರವೇಶ ಮಾಡ್ತಾನೆ ಅಂತ ಅರ್ಜುನನಿಗೆ ಹೇಳ್ತಾನೆ. ಇನ್ನು ಕಲಿಯುಗದಲ್ಲಿ ಧರ್ಮವನ್ನ ನಂಬುವವರಿಗೆ ಮೂರ್ಖ ಪಟ್ಟವನ್ನ ಕಟ್ತಾರೆ ಅಂತ ಅಂದೇ ಕೃಷ್ಣ ಹೇಳಿದ್ದ. ಕಲಿಯುಗದಲ್ಲಿ ಧರ್ಮದ ವ್ಯಾಖ್ಯಾನ ಬದಲಾಗತ್ತೆ ಅಂತ ಭಗವಾನ್ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಬೆರಳಿನಿಕೆಯಷ್ಟು ಜನರು ಧರ್ಮವನ್ನ ತಮ್ಮ ಪರಂಪರೆಯೆಂದು ಪರಿಗಣಿಸ್ತಾರೆ. ಅವರು ಧರ್ಮದ ಮೇಲೆ ಗೌರವವನ್ನ ಹೊಂದಿರುತ್ತಾರೆ ಅಂತ ಭಾವಿಸ್ತಾರೆ. ಧಾರ್ಮಿಕ ಸಂಕೇತಗಳನ್ನ ದುರುಪಯೋಗಪಡಿಸಿಕೊಳ್ಳುವ ಮೂಲಕ ಅವರು ತಮ್ಮನ್ನ ತಾವು ಶ್ರೇಷ್ಠ ಜನರು ಅಂತ ಪರಿಗಣಿಸ್ತಾರೆ. ಅವರ ಮುಖದಲ್ಲಿ ದೇವರ ಹೆಸರು ಇರುತ್ತೆ, ಆದರೆ ಅವರ ಕಾರ್ಯಗಳು ರಾಕ್ಷಸ ಕಾರ್ಯಗಳಂತೆ ಇರುತ್ತೆ. ಇದೇ ರೀತಿ ಮಾನವೀಯತೆಯನ್ನ ನಂಬುವವರನ್ನು ಮೂರ್ಖರು ಅಂತ ಅಪಹಾಸ್ಯ ಮಾಡಲಾಗತ್ತೆ ಅಂತ ಶ್ರೀಕೃಷ್ಣ ಹೇಳಿದ್ದಾರೆ. ಇನ್ನು ಕಲಿಯುಗದಲ್ಲಿ ಜನರಿಗೆ ನ್ಯಾಯ ಯಾವುದು ಅನ್ಯಾಯ ಯಾವುದು ಅನ್ನೋದೇ ಗುರುತಿಸೋದಕ್ಕೆ ಕಷ್ಟವಾಗತ್ತೆ. ಅವರಿಗೆ ಸ್ವತಃ ತಾವು ಮಾಡ್ತಾ ಇರೋದು ನ್ಯಾಯವೋ ಅನ್ಯಾಯವೋ ಅನ್ನೋದೇ ಸಂಶಯ ಬರುತ್ತೆ. ನ್ಯಾಯ ನೀಡುವ ಅಧಿಕಾರ ಇರುವವರು ತಮ್ಮ ಸ್ವಂತ ಹಿತಾಸಕ್ತಿಗೆ ಅನುಗುಣವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಅನ್ಯಾಯವನ್ನ ನ್ಯಾಯಕ್ಕಾಗಿ ಪರಿವರ್ತಿಸಲು ಜನರು ಹಣವನ್ನ ಬಳಸ್ತಾರೆ. ಬಡವರು ಮತ್ತು ಅಸಹಾಯಕ ಜನರು ಶೋಷಣೆಗೆ ಒಳಗಾಗ್ತಾರೆ ಮತ್ತು ನ್ಯಾಯಕ್ಕಾಗಿ ಹೋರಾಡುತ್ತಾ ಅವರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ಇಂತಹ ಪರಿಸ್ಥಿತಿಯನ್ನ ತಡೆಯಲು ಪ್ರತಿ ಯುಗದಲ್ಲೂ ಕೆಲವು ಧೈರ್ಯಶಾಲಿ ಯೋಧರು ಇರ್ತಾರೆ. ಅವರಿಗೆ ನಾನು ನನ್ನ ವಿಶೇಷ ಆಶೀರ್ವಾದವನ್ನ ನೀಡ್ತೇನೆ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ಇನ್ನು ಶ್ರೀಕೃಷ್ಣ ಭಗವದ್ಗೀತೆ ಮೂಲಕ ಅರ್ಜುನನಿಗೆ ಕಲಿಯುಗ ಹೇಗಿರುತ್ತೆ ಅನ್ನೋದನ್ನ ವಿವರಣೆ ನೀಡ್ತಾ ಇರುವಂತಹ ಸಂದರ್ಭದಲ್ಲಿ ಕಲಿಯುಗವು ಕೂಡ ಯುದ್ಧದಿಂದಲೇ ಅಂತ್ಯವಾಗತ್ತೆ ಅಂತ ಹೇಳಿದ್ದಾನೆ. ಹೀಗೆ ಕಲಿಯುಗದ ಬಗ್ಗೆ ಶ್ರೀಕೃಷ್ಣನು ಅಂದೇ ಭವಿಷ್ಯವಾಣಿಯನ್ನ ನುಡಿದಿದ್ದಾನೆ. ಅಂದು ಕಲಿಯುಗ ಅಂತ್ಯದಲ್ಲಿ ಯುದ್ಧ ನಡೆಯುತ್ತೆ. ಜೊತೆಗೆ ಯಾರು ಸತ್ಯವಂತರಿರ್ತಾರೋ ಅವರು ಯುದ್ಧದಲ್ಲಿ ಜಯಿಸ್ತಾರೆ ಅಂತ ಹೇಳಿದ್ದಾರೆ. ಈಗ ಇಡೀ ವಿಶ್ವಾದ್ಯಂತ ಯುದ್ಧದ ಕಾರ್ಮೋಡ ಎಲ್ಲಾ ಕಡೆ ಕವಿದಿದೆ. ರಷ್ಯಾ ಉಕ್ರೇನ್ ಆಗಿರಬಹುದು, ಇರಾನ್ ಇಸ್ರೇಲ್ ಆಗಿರಬಹುದು, ಭಾರತ ಪಾಕಿಸ್ತಾನ ಆಗಿರಬಹುದು, ಎಲ್ಲ ಕಡೆ ಈಗ ಯುದ್ಧದ ದಿನಗಳು ಶುರುವಾಗಿದೆ. ಹಾಗಾದ್ರೆ ಕಲಿಯುಗ ಅಂತ್ಯದ ಕಾಲ ಬಂದೇ ಬಿಡ್ತಾ? ಸತ್ಯಯುಗ ಆರಂಭವಾಗತ್ತಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಇನ್ನು 2030ರಲ್ಲಿ ಕಲಿಯುಗ ಅಂತ್ಯವಾಗಿ ಸತ್ಯಯುಗದ ಆರಂಭವಾಗತ್ತೆ ಅಂತ ಕೆಲವೊಂದಿಷ್ಟು ಭವಿಷ್ಯಕಾರರು ಹೇಳಿದ್ದಾರೆ. ಅದೆಷ್ಟರ ಮಟ್ಟಿಗೆ ನಿಜವಾಗತ್ತೆ ಕಾದು ನೋಡಬೇಕಾಗಿದೆ. ಇನ್ನು ಸತ್ಯಯುಗದ ದಿನಗಳು ಹೇಗಿರುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀವಿ. ವಿಡಿಯೋ ಇಷ್ಟವಾದಲ್ಲಿ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ ನಮಗೆ ಶ್ರೀಕೃಷ್ಣನ ಆಶೀರ್ವಾದ ಇದ್ದ ಹಾಗೆ. ಸೊ ವಿಡಿಯೋ ಹೇಗನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀಕೃಷ್ಣ.